ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
97360239. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಪ್ರತಿಭಟನೆ ವೇಳೆಯಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ಪ್ರಕರಣ ಘಟನೆ ಖಂಡಿಸಿ ಇಂದು ಕಲಬುರಗಿಯಲ್ಲಿ ಅಖಿಲ ಭಾರತ ಲಿಂಗಾಯತ ದೀಕ್ಷೆ ಪಂಚಮಸಾಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ನಡೆದ 2A ಮೀಸಲಾತಿ ಹೋರಾಟದ ಚಳವಳಿಯಲ್ಲಿ ನಡೆದ ಲಾಠಿ ಚಾರ್ಜ್ ವಿರೋಧಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಭಾರತ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಸಮಾಜ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ಪಂಚಮಸಾಲಿ ಸಮಾಜದ ಮೇಲಿನ ಲಾಠಿ ಚಾರ್ಜ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ನಡೆಸುತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಸರ್ಕಾರದಿಂದ ದೌರ್ಜನ್ಯ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಲಿಂಗಾಯತರ ಮೇಲೆ ಲಾಠಿ ಪ್ರಾರಂಭ ಮಾಡಿದ ಸರ್ಕಾರಕ್ಕೆ, ಲಿಂಗಾಯತರ ಮೇಲೆ ಲಾಠಿ ಪ್ರಾರಂಭ ಮಾಡಿದಂತ ಸರ್ಕಾರಕ್ಕೆ, ಲಿಂಗಾಯತರ ಮೇಲೆ ಲಾಠಿ ಪ್ರಾರಂಭ ಮಾಡಿದ ಸರ್ಕಾರಕ್ಕೆ ಬೇಕೇ ಬೇಕು. ಮೊನ್ನೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಏನು ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ 2A ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಹೋರಾಟವನ್ನು ಹಾಕ್ಕೊಂಡಿದ್ದು, ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದೆ ಇವತ್ತು ಕಂಡವರ ಮೇಲೆ ಹಲ್ಲೆ ಮಾಡಿ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಇದು ಸರ್ಕಾರ ಮಾಡಿರ್ತಕ್ಕಂಥ ಏನು ಕ್ರಮ ಇದೆಯಲ್ಲ, ಇದು ಪ್ರತಿಯೊಬ್ಬರು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ ಸರ್ಕಾರದಲ್ಲಿ ಕೂಡ 2D ಏನು ನಿಯಮದಲ್ಲಿ ಬರಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆದೇಶ ಹೊರಡಿಸಲಾಗಿದ್ದು, ಅದನ್ನು ಕೂಡ ಜಾರಿಗೊಳಿಸದೆ ಇವತ್ತು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ. ಹಾಗಾಗಿಬಿಟ್ಟು ಏನು ಸಮಾಜದ ಎಲ್ಲ ಬಾಂಧವರು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡಾಗ ಹಠಾತ್ತಾಗಿ ಇವತ್ತು ಲಾಠಿ ಪ್ರಹಾರ ಆದೇಶ ಜಾರಿ ಮಾಡಿ ಕಂಡವರ ತಲೆಗಳನ್ನು ಹೊಡೆದು ಕಂಡವರ ಕೈಕಾಲುಗಳನ್ನು ಮುರಿದು ಇಡೀ ಸಮಾಜದ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕ್ರಮ ಏನಿದೆಯಲ್ಲ, ಇಡೀ ಸಮಾಜದವರು ಖಂಡಿಸ್ತಾ ಇದ್ದೀವಿ. ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದೆ. ಇಂಥ ಒಂದು ಗೊಡ್ಡು ಬೆದರಿಕೆಗೆ ನಮ್ಮ ಸಮಾಜದವರು ಯಾವತ್ತೂ ಹೆದರೋದಿಲ್ಲ. ಈ ಒಂದು 2A ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಠಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ. ತಕ್ಷಣ ಸರ್ಕಾರ ಏನು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅನೇಕ ಜನರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ. ತಕ್ಷಣ ಎಲ್ಲ ವಾಪಸ್ ಮಾಡಬೇಕು, ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. 2A ಮೀಸಲಾತಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಚಿತ್ರದಲ್ಲಿ ಬೆಳಗಾವಿ ಚಲೋ ಒಂದು ರ್ಯಾಲಿಯ ಮುಖಾಂತರ
ಇಡೀ ಲಿಂಗಾಯತ ಸಮಾಜ ಬೆಳಗಾವಕ್ಕೆ ಹೋದ ನಂತರ ಇವತ್ತು ನೀವೆಲ್ಲ ಟಿ ವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಲಿಂಗಾಯತ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ನೀವು ವಿಚಾರ ಮಾಡಬೇಕಾದ ಹಿಂದಿನ ಯಾವ ಸರ್ಕಾರ ಆದರೂ ಭೀ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಮುನ್ನೆಲೆಗೆ ಇದ್ದಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ. ಇವತ್ತು ನಾವು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತು ಕೇಳಕ್ಕೆ ಬಯಸ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರೇ, ನಿಮ್ಮ ಸಮಾಜ ಇದ್ದರೆ ಈ ಸಂದರ್ಭದಲ್ಲಿ ನೀವು ಏನು ಕ್ರಮ ಕೈಗೊಳ್ತಿದ್ದೀರಿ? ಇವತ್ತು ಲಿಂಗಾಯತ ಸಮಾಜದಿಂದ ಇವತ್ತು ನಮ್ಮ ಶಾಸಕರಿದ್ದಾರೆ. ಲಿಂಗಾಯತ ಮತಗಳನ್ನು ತೆಗೆದುಕೊಂಡು ಇವತ್ತು ಶಾಸಕರು ಇವತ್ತು ಅಧಿವೇಶನಕ್ಕೆ ಪ್ರವೇಶ ಮಾಡಿರಿ. ಇವತ್ತು ನೀವು ಯಾಕೆ ಧ್ವನಿ ಎತ್ತಲಿಗಿರಿ? ನೀವು ಮತ ಬೇಕಾದಾಗ ಲಿಂಗಾಯತ ಸಮಾಜ ನಮಗೆ ಒಂದು ತಂದು ಹೇಳ್ತೀರಿ. ಇವತ್ತು ಆ ಮತಗಳನ್ನು ತೆಗೆದುಕೊಂಡಂಥ ನಿಮ್ಮ ಗೌರ್ಮೆಂಟ್ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಲಾಠಿ ಪ್ರಹಾರ ಮಾಡ್ತು. ಇವತ್ತು ಲಾಠಿ ಪ್ರಹಾರ ಮಾಡಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒಂದೇ ಹೇಳಿಕೆಯಲ್ಲಿ ಇಲ್ಲಿವರೆಗೆ ನೀವು ವಿಚಾರ ಮಾಡಬೇಕಾದ್ರೆ ಇವತ್ತು ಲಿಂಗಾಯತರು ಓಟ್ ಹಾಕಿಲ್ಲ ನಿಮ್ಗೆ. ಲಿಂಗಾಯತರು ನಿಮ್ಮ ಪಕ್ಷದಲ್ಲಿ ಶಾಸಕರಿಲ್ವಾ? ನಾವು ವಿಚಾರ ಮಾಡಬೇಕಾದ್ರೆ ಇವತ್ತು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಪ್ರಜಾಪ್ರಭುತ್ವ ಇವತ್ತು ಅದೇನು? ಇವತ್ತು ಕಾಂಗ್ರೆಸ್ದವರು ಕೊಗ್ಗಲಿ ಮಾಡಗತ್ತೀರಿ ಸಂವಿಧಾನನಂತ ಬಂಧುಗಳು. ನಾವು ಎಚ್ಚೆತ್ತು ಮಾಡ್ಕೋಬೇಕಾದ್ರೆ ನಮ್ಮ 2A ಮೀಸಲಾತಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕೇಳೋಕ್ಕೆ ಹಕ್ಕದ. ಇವತ್ತು ನೀವು ಸಿಕ್ಕಂಗೆ ಲಾಠಿ ಪ್ರಹಾರ ಮಾಡ್ತೀರಂದ್ರೆ ನನ್ನ ಬಳ್ಳಿ ಫ್ರ್ಯಾಕ್ಚರ್ ಆಗ್ಯದ. ಇಲ್ಲೆಲ್ಲ ಸಿಕ್ಕಂಗೆ ಹೊಡ್ಯದ. ಪೊಲೀಸರು ಹೆಂಗಪ್ಪ ಅಂದ್ರೆ ಅದು ನಾರ್ಮಲ್ ಅಂಜಿಕೆಯಾಗಿ ಹೊಡಿಲಿ, ಏನಾದರೂ ತಪ್ಪಾದ್ರೆ ನೀವು ಫಸ್ಟಿಗೆ ಹೊಡಿದ ಮ್ಯಾಗೆ ನಮ್ಮ ಸಮಾಜದವ್ರು ನಿಮ್ಮ ಮೇಲೆ ಕಲ್ಲು ತೂರಾಟ ಮಾಡು. ಇವತ್ತು ವಿಚಾರ ಮಾಡ್ಬೇಕಾದ್ರೆ ನಿಮ್ಗೆ ಹೊಡಿಬೇಕಾದ್ರೆ ಅವ್ರು ಮೈದಾನ ಶಕ್ತಿ ಇಟ್ಟದ ಅಟ್ಟು ಹೊಡೆದಾರೆ. ಇವತ್ತು ಪೂರ ಕಂದುಗಟ್ಟೋದಿಲ್ಲ. ನಿಮಗೆ ಕೈ ತೋರಿಸ್ತೀನಿ ಪ್ರತಿಯೊಬ್ಬರಿಗೆ. ಇವತ್ತು ನನಗೆ ಅನ್ನಿಸ್ಮಟ್ಟಿಗೆ ಅಲ್ಲಿ ಬಂದಂಥ ಒಂದು 20% ಜನರಿಗೆ ಲಾಠಿ ಏಟು ಬಿದ್ದಾವೆ. ಎಷ್ಟೋ ಜನರಿಗೆ ತಲೆ ಹೊಡೆದವಾಗ 1-2 ಲಾಠಿ ಏಟು ಬಿದ್ದವರು ಅವರು ಮನೆ ಹೋಗ್ಯಾರ. ಯಾಕಪ್ಪ ನಮಗಪ್ಪ ಅನ್ನೋಂಥ ಒಂದು ಉದ್ದೇಶಕ್ಕಾಗಿ. ಒಂದು ವೇಳೆ ನಾವು ಇವತ್ತು ವಿಚಾರ ಮಾಡಬೇಕಾದ್ರೆ ನಮ್ಮ ಹಕ್ಕು ಕೇಳೋಕೆ ನೀವು ಸ್ವತಂತ್ರ ಕೊಡಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವು ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನೀವು ಪ್ರೂವ್ ಮಾಡಿಕೊಟ್ಟಿರಿ. ಮುಂದಿನ ದಿನದಲ್ಲಿ ನಮ್ಮ ಜೆ ಮೃತ್ಯುಂಜಯ ಅವರ ಅಪ್ಪರ ನೇತೃತ್ವದಲ್ಲಿ ಅವ್ರು ಹೇಳ್ಯಾರ ಇವತ್ತು ಮುಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ನಿಮಗೆ ನಾವು ಎಚ್ಚೆತ್ತು ಮುಡಿಸ್ತೇನೆ, ಇವತ್ತು ನಮಗೆ ಬಿಸಿ ಮುಡಿಸ್ತೇನೆ ಅಂತ ಒಂದು ಹೇಳಿಕೆ ಕೊಟ್ಟರು. ಅದೇ ಪ್ರಕಾರ ನಮ್ಮ ಜೆ ಮೃತ್ಯುಂಜಯ ಅಪ್ಪರ ನೇತೃತ್ವದಲ್ಲಿ ಮುಂದಿನ ನಡೆ ಯಾವುದೇ ರೀತಿ ಇರಲಿ. ಇದು ಕ್ರೂರ ಏನು ಲಾಠಿ ಪ್ರಹಾರ ಮಾಡಿರಿ ಅದಕ್ಕೆ ಮುಂದಿನ ಉಗ್ರ ಹೋರಾಟ ನಾವು ಮಾಡೋಕ್ಕೆ ತಯಾರಿದ್ದೇವೆ ನಮ್ಮ ಸಮಾಜದವರು. ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಲಿಂಗಾಯತ ವಿರೋಧ ಸರ್ಕಾರ ಅಂಥದ್ದು ಪ್ರೂವ್ ಮಾಡಿಕೊಟ್ರೆ ಇದಕ್ಕೆ ನಾವು ಮುಂದಿನ ದಿನದಲ್ಲಿ ನಾವು ಇದಕ್ಕೆ ನಾವು ಪಾಠ ಕಲಿಸ್ತೇನೆ ಅಂತ ಸಂದರ್ಭದ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜನಪರ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 18ರಂದು ಬೆಳಗಾವಿಯ ಸುವರ್ಣಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎಬಿ ಹೊಸಮನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 18ರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಸಾಹಿತಿ ಬಿಟಿ ಲಲಿತಾ ನಾಯಕ್ ಹಾಗೂ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಗುವುದು. ಇನ್ನು ನಮ್ಮ ಬೇಡಿಕೆಯಾದ ಎಸ್ಸಿಪಿ ಟಿಎಸ್ಪಿಯ ಸಾವಿರಾರು ಲಕ್ಷ ಹಣ ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿರುವುದು ಕೂಡಲೇ ವಾಪಸ್ ಪಡೆದು ದಲಿತರ ಅಭಿವೃದ್ಧಿಗೆ ಮಾತ್ರ ಬಳಕೆ ಆಗುವಂತೆ ಕ್ರಮ ಜರುಗಿಸಬೇಕು. ಬಿಪಿಎಲ್ ಕಾರ್ಡುದಾರರಿಗೆ ಸಮರ್ಪಕವಾಗಿ ದಿನಸಿಗಳನ್ನು ವಿತರಿಸಬೇಕು. ರದ್ದಾಗಿರುವ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನು ಮರುಕೊಡಬೇಕು. ವಾಲ್ಮೀಕಿ ಭೂವಿ ಅಭಿವೃದ್ಧಿ ನಿಗಮದ ಅಮಾಯಕ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಕೊಂಡಿರುವುದರ ಹಿನ್ನೆಲೆಯ ಹಣ ಲೂಟಿ ಹಗರಣಗಳಿಗೆ ಹಣಕಾಸು ಖಾತೆ ಹೊಂದಿರುವ ಮುಖ್ಯಮಂತ್ರಿಗಳೇ ನೇರ ಜವಾಬ್ದಾರಿ ಹೊರಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ದಂಧೆಕೋರ ದಲ್ಲಾಳಿಗಳ ಹಾವಳಿ ನಿಲ್ಲಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾದ ಮೇಲೆ SC/ST ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿರ್ಬೋದು, ಭೂವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಆಮೇಲೆ SCP TSP ಹಣ ದುರ್ಬಳಕೆ ಆಗಿರ್ಬೋದು, ಮುಡಾ ಹಗರಣ ಆಗಿರ್ಬೋದು, ಈ ಅನೇಕ ವಿಷಯಗಳನ್ನು ತೆಗೆದುಕೊಂಡು ನಾವು 1ನೇ ಹಂತದ ಹೋರಾಟವನ್ನು ನಾವು ಮುಗಿಸಿದ್ದೇವೆ. ಈ ವಿಷಯದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ H.C. ಮಾದೇಪ್ಪನವರು ತರಾತುರಿಯಲ್ಲಿ ಒಂದು ಸಭೆಯನ್ನು ಕರೆದರು. ಅವರ ಅಧ್ಯಕ್ಷತೆಯಲ್ಲೇ ಸಭೆಯನ್ನು ಕರೆದಿದ್ದರು. ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರಗತಿಪರ ದಲಿತ ಸಂಘಟನೆಗಳ ಮುಖಂಡರು ಮತ್ತು ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ನಾವು ಅದನ್ನು ವಿರೋಧಿಸಿ ನಾವು ಒತ್ತಾಯ ಮಾಡಿದ್ದೇನಂತಂದರೆ, ಏನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತಾಧಿಕಾರ ಒಂದು ಸಮಿತಿ ಇರ್ತದೆ, ಆ ಸಮಿತಿ ಸಭೆಯನ್ನು ಕರೆದು
ಏನು 5 ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿರ್ತಕ್ಕಂಥ SCP TSP ಹಣವನ್ನು ಮತ್ತು ಮರಳಿ ವಾಪಸ್ ಕೊಡಬೇಕು ಅಂತಕ್ಕಂಥದ್ದು ಆ ಒಂದು ಬೇಡಿಕೆ ಆಗಿತ್ತು. ಆದರೂ ಕೂಡ ಇದುವರೆಗೆ ಏನು SCಯಲ್ಲಿರ್ತಕ್ಕಂಥ 101 ಜಾತಿ ಮತ್ತು STಯಲ್ಲಿರ್ತಕ್ಕಂಥ 52 ಜಾತಿಗಳು ಈ ಒಂದು ಜನಾಂಗದ ಅಭಿವೃದ್ಧಿಗಾಗಿ ವಿಶೇಷ ಘಟಕ ಯೋಜನೆ ಅಂದರೆ SCP TSP ಹಣ ಏನಿದೆ ಅದನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಅವರೇ 70 ತಂದಿರೋದು. ಸೊ ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು 2ನೇ ಹಂತದ ಹೋರಾಟವನ್ನು ಡಿಸೆಂಬರ್ 18ನೇ ತಾರೀಕಿಗೆ ಬೆಳಗಾವಿಯಲ್ಲಿ ನಡೆಯುವಂಥ ಏನು ಅಧಿವೇಶನ ಇದೆ ಆ ಸುವರ್ಣಸೌಧದ ಎದುರುಗಡೆ ಟೆಂಟ್ ನಂಬರ್ 6ರಲ್ಲಿ ನಾವು ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆಯನ್ನು ಮಾಡಿ ನಾವು ಕೆಲವೊಂದು ಡಿಮ್ಯಾಂಡ್ಸ್ಗಳನ್ನು ನಾವು ಮತ್ತೆ ರಿಪೀಟ್ ಮಾಡ್ತಾಯಿದ್ದೇವೆ. ಏನು SCP TSP ಯೋಜನೆಯಲ್ಲಿ ಏನು ಸಾವಿರಾರು ಲಕ್ಷ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ ಅದನ್ನು ವಾಪಸ್ ಕೊಡಬೇಕು ಕೂಡಲೇ ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೇವೆ. ಸರ್ ಈಗ 24,000 ಕೋಟಿಗೂ ಮೇಲಾಗಿದೆ ಸರ್. ಈಗ ಮೊದಲೇ ಒಂದು 13,000 ಅಂದ್ವಿ, ಅದನ್ನೆಲ್ಲ ಸೇರಿ ಟೋಟಲ್ 24,000 ಮೇಲ್ಪಟ್ಟು ದುರುಪಯೋಗ ಆಗಿದೆ. ಸೊ ಅದೇ ರೀತಿಯಾಗಿ ಏನು ಬಡವರ ಹೊಟ್ಟೆಗೆ ಕನ್ನ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಏನಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯತಿಗೆ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಬಾಕಿ ಉಳಿಸಿಕೊಂಡಿದ್ದ 2,01,84,000 ತೆರಿಗೆ ಪಾವತಿ ಮಾಡಲು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಆದೇಶ ಹೊರಡಿಸಿದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯವೆಂದು ಮಳಖೇಡ ಗ್ರಾಮ ಪಂಚಾಯತಿ ಸದಸ್ಯ ಉಮೇಶ್ ಚೌಹಾಣ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿಯಿಂದ ಬರಬೇಕಾಗಿದ್ದ ಬಾಕಿ ತೆರಿಗೆ ಪಾವತಿ ಬಗ್ಗೆ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ವು. ಆದರೆ ಕಂಪನಿ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಕೇಡ ಗ್ರಾಮದಲ್ಲಿ ಅಲ್ಟ್ರಾಟೆಕ್ ರಾಜ ಸಿಮೆಂಟ್ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಸ್ಥಾಪನೆಯಾಗಿ 1901ರಲ್ಲಿ ಕಾರ್ಖಾನೆ ಸ್ಥಾಪನೆಯಾಗಿದೆ. 1981ರಲ್ಲಿ ಕಾರ್ಖಾನೆ ಸ್ಥಾಪನೆಯಾಗಿದೆ. ಆ ಕಾರ್ಖಾನೆಯವರು ಸುಮಾರು 43 ವರ್ಷ ಆಯಿತು ಕಾರ್ಖಾನೆ ಸ್ಥಾಪನೆಯಾಗಿ. ಆ ಕಾರ್ಖಾನೆಗೆ ಒಂದು ಮಲ್ಕೇಡ ಗ್ರಾಮ ಪಂಚಾಯತ್ ಬರುತ್ತೆ. ಆ ಮಲ್ಕೇಡ ಗ್ರಾಮ ಪಂಚಾಯತಿಗೆ ಕಾರ್ಖಾನೆಯವರು ಸುಮಾರು ವರ್ಷದಿಂದ ತೆರಿಗೆಯನ್ನು ಕಾನೂನುಬದ್ಧವಾಗಿ ಕಟ್ತಾ ಇಲ್ಲ. ಆ ಕಟ್ತಾ ಇಲ್ಲ ಕಾರಣಕ್ಕೆ ನಮ್ಮ ಗಮನಕ್ಕೆ ಬಂದು ನಾವು 2019ರಲ್ಲಿ ಶ್ರೀ SK ಕಾಂತ ಮಾಜಿ ಕಾರ್ಮಿಕ ಸಚಿವರು ಅದು ಹೇಳ್ತಾರಲ್ಲ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕು. ಆ ನಮ್ಮ ಗುರುಗಳಲ್ಲಿ ನೇತೃತ್ವದಲ್ಲಿ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದೆ 2019ರಲ್ಲಿ. ನಂತರ ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ನಾವು ದೂರು ಕೊಟ್ಟೆವು. ನೀವು ಮಲ್ಕೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ ತಾವು ಕಾನೂನುಬದ್ಧವಾಗಿ ತೆರಿಗೆ ಕಟ್ಸ್ಕೊತಾ ಇಲ್ಲ, ಇದು ಕಾನೂನು ಬಾಹಿರವಾಗಿ ತೆರಿಗೆ ಕಟ್ತಾ ಇದ್ದಾರೆ, ಸರ್ಕಾರಕ್ಕೆ ಭಾಳಷ್ಟು ವಂಚನೆ ಆಗ್ತಾಯಿದೆ ಅಂತ ನಾವು ದೂರು ಕೊಟ್ಟೆವು. ಅದು ನಂತರ ನಾವು 2020ರಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆ ಮಾಡಿ ನಾನು ಗೆದ್ದು ಬಂದೆ. ಗೆದ್ದ ನಂತರ ಅದೇ ಮಲ್ಕೇಡ ಗ್ರಾಮ ಪಂಚಾಯತ್ ಸದಸ್ಯನಾದೆ ನಾನು. ನಂತರ ನಾವು ಪ್ರತಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ನಾನು ಮಲ್ಕೇಡ ಗ್ರಾಮ ಪಂಚಾಯತಿಗೆ ಅಲ್ಟ್ರಾಟೆಕ್ ರಾಜ ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ಟಬೇಕಿತ್ತು. ಆ ಕಾನೂನುಬದ್ಧವಾಗಿ ಕಟ್ತಾಯಿಲ್ಲ, ನಾನು ಹೋರಾಟ ಪ್ರಾರಂಭ ಮಾಡಿದೆ. ನಾನು ಸುಮಾರು 3-4 ಸರ್ತಿ ಅಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರಿಗೆ ನಾನು ದೂರು ಕೊಟ್ಟೆ. ಅದು ನಂತರ ನಾನು ಸರ್ಕಾರ ಗಮನಕ್ಕೆ ತಂದೆ. 7/8/2023ರಲ್ಲಿ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆ ಇವರಿಗೆ ದೂರು ಕೊಟ್ಟೆ ಬೆಂಗಳೂರು. ನಂತರ ನಾನು ಆ ದಿನದ ನಾನು ಗೌರವಿತ ರಾಜ್ಯಪಾಲರು ಅವರಿಗೆ ಕೂಡ ದೂರು ಕೊಟ್ಟೆ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಕೂಡ ದೂರು ಕೊಟ್ಟೆ. ನಮ್ಮ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಪಂಚಾಯತ್ ರಾಜ್ ಸಚಿವರು ಅವರಿಗೆ ಕೂಡ ದೂರು ಕೊಟ್ಟೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಸಂಪಾಷ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಅವರಿಗೆ ಕೂಡ ದೂರು ಕೊಟ್ಟೆ. ಹಾಗೂ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಕೂಡ ದೂರು ಕೊಟ್ಟೆ. ಜಿಲ್ಲಾಧಿಕಾರಿಗಳು ಕಲಬುರಗಿ ಇವರಿಗೆ ದೂರು ಕೊಟ್ಟೆ. ಮತ್ತು ಸಹಾಯಕ ಆಯುಕ್ತರು ಸೇಡಂ ಮತ್ತು ತಹಸೀಲ್ದಾರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಿಗೆ ಕೂಡ ದೂರು ಕೊಟ್ಟೆ.
ಮತ್ತು ಪ್ರಾದೇಶಿಕ ಆಯುಕ್ತರು ಇವ್ರಿಗೆ ದೂರು. 2025ನೇ ಸಾಲಿನ ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸೌಹಾರ್ದ ಕರ್ನಾಟಕ ವೇದಿಕೆಯ ಸಂಚಾಲಕಿ ಮೀನಾಕ್ಷಿ ಬಾಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೌಹಾರ್ದ ಕರ್ನಾಟಕ ವೇದಿಕೆ ವತಿಯಿಂದ 2025ನೇ ಸಾಲಿನ ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಸಮಾವೇಶದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಲಾಗುತ್ತಿದೆ. ನಮ್ಮ ಯುವಕರು ಕೋಮುವಾದಿ ಕಟ್ಟರ್ಪಂಥಿಗಳ ಕೈಯಲ್ಲಿ ಸಿಕ್ಕಿ ಹಾಳಾಗದಂತೆ ನೋಡಿಕೊಳ್ಳುವುದು ಹಾಗೂ ನಮ್ಮ ನಾಡಿನ ಸಮನ್ವಯ ಪರಂಪರೆಯನ್ನು ಅವರ ಮನ ಮಸ್ತಿಗಳಲ್ಲಿ ಕಸಿ ಮಾಡುವುದೇ ಈ ಸಮಾವೇಶದ ಉದ್ದೇಶವಾಗಿದೆ ಎಂದರು. ಈ ಒಂದು ಸಮಾವೇಶದಲ್ಲಿ ನಾಡಿನ ಹರಚರ ಗುರುಮೂರ್ತಿಗಳು, ಚಿಂತಕರು, ಹೋರಾಟಗಾರರು ಆಗಮಿಸುತ್ತಿದ್ದು, ನಾಡಿನ ಮೂಲೆ ಮೂಲೆಗಳಿಂದ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಮಾನವ ಪ್ರೇಮಿಗಳು ಆಗಮಿಸಿ ಕೈ ಜೋಡಿಸಲಿದ್ದಾರೆ ಎಂದರು. ಇವತ್ತು ಅವರು ನಮ್ಮ ಧರ್ಮದ ರಕ್ಷಣೆ ಮಾಡ್ಲಿಕ್ಕೆ ಕೊಡ್ತಾರಂತಾರೆ, ಸಂಸ್ಕೃತಿ ಉತ್ಸವ ಮಾಡ್ತಾರೆ, 100 ಎಕರೆ ಭೂಮಿ ಬಂಜರು ಹಾಕ್ತಾರೆ. ಅಂಥದನ್ನು ನಾವು ತಪ್ಪಿಸ್ಬೇಕು ಅಂತಿಕೊಂಡು ಹೇಳಿ ಸೌಹಾರ್ದ ಕರ್ನಾಟಕ ಕಲಬುರಗಿ ವತಿಯಿಂದ ಜನವರಿ 17ರಿಂದ 19ರವರೆಗೆ ಸೌಹಾರ್ದ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ. ನಾವು ಸೌಹಾರ್ದ ಸಮಾವೇಶ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಉದ್ಯೋಗ ಮತ್ತು ನಮ್ಮ ಶುಲ್ಕ ಹೆಚ್ಚಳ ಮತ್ತು ಈ ಮೈಕ್ರೋ ಫೈನಾನ್ಸ್ ಇತ್ಯಾದಿ ವಿಷಯಗಳನ್ನು ಕುರಿತು ಒಂದಿಷ್ಟು ವಿಚಾರ ವಿಮರ್ಶೆಯನ್ನು ನಡೆಸಿ ನಮ್ಮ ಮಕ್ಕಳನ್ನು ಕೋಮುವಾದಿ ಸಂಘಟನೆಗಳಿಗೆ, ಅದು ಹಿಂದೂ ಕೋಮುವಾದಿ ಸಂಘಟನೆಗಳೇ ಇರ್ಬೋದು, ಇಸ್ಲಾಂ ಕೋಮುವಾದಿ ಸಂಘಟನೆಗಳೇ ಇರ್ಬೋದು. ಇಸ್ಲಾಂ ಕೋಮುವಾದಿ ಸಂಘಟನೆಗಳೇನು ಬಡ ಇಸ್ಲಾಮರ ಉದ್ಧಾರ ಮಾಡಿಲ್ಲ, ಮಾಡುವಂಥದ್ದು ಅದರ ಉದ್ದೇಶ ಅಲ್ಲ. ಅದು ಕೂಡ ಈ ದೇಶಕ್ಕೆ ಅಷ್ಟೇ ಅಪಾಯಕಾರಿ, ಅತಿ ಹೆಚ್ಚು ಅಪಾಯಕಾರಿ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ಬಹುಸಂಖ್ಯಾತರ ಕೋಮುವಾದ ಇದೆಯಲ್ಲ, ಅಲ್ಪಸಂಖ್ಯಾತರನ್ನು ಕೋಮುವಾದದ ಪ್ರಪಾತದತ್ತ ನೂಕುತ್ತದೆ. ಅಲ್ಪಸಂಖ್ಯಾತ ಕಟ್ಟರ್ಪಂಥತನ ನಿಲ್ಲಿಸಬೇಕು ಅಂದರೆ ಬಹುಸಂಖ್ಯಾತ ಕೋಮುವಾದ ನಿಲ್ಲಬೇಕಾಗ್ತದೆ. ಇಲ್ಲದೆ ಹೋದರೆ ಅವರಿಗೆ ಆಯ್ಕೆಗಳಿಲ್ಲ ಅನ್ನುವಂಥ ಭ್ರಮೆ ಸೃಷ್ಟಿಯಾಗ್ತದೆ ಅಲ್ಪಸಂಖ್ಯಾತರ ನಡುವೆ. ಅಲ್ಪಸಂಖ್ಯಾತರು ಒಂದು ವಿಚಿತ್ರವಾದ ಭಯ ಮತ್ತು ತಲ್ಲಣಗಳಲ್ಲಿ ಹೊಕ್ಕು ಹಿಂಗೆ ನಾವು ಕಟ್ಟರ್ಪಂಥಿಗಳಾದ್ರೆ ಮಾತ್ರ ಉಳಿತೇವೆ ಅನ್ನುವಂಥ ಹುಚ್ಚು ಅಮಲಿನಲ್ಲಿ ತೇಲ್ಬಿಡ್ತಾರೆ ಅವರು. ನೀವು ಯಾರು ವಿಚಾರವಾದಿಗಳು ಹೇಳುವಂಥ ಮಾತು ಕೇಳುವಂಥ ಸ್ಥಿತಿ ಹೊರಟೋಗ್ತದೆ ಅದು. ಸೊ ಹೀಗಾಗಿ ಈ ಬಹುಸಂಖ್ಯಾತ ಕೋಮುವಾದಿಗಳಿದ್ದಾರಲ್ಲ, ಅವರು ಈ ದೇಶದ ಬಂಡವಾಳಶಾಹಿಗಳಿಗೆ ರತ್ನಗಂಬಳಿ ಹಾಸುವುದಕ್ಕಾಗಿ ಧರ್ಮ ಸಂಸ್ಕೃತಿ ಅನ್ನುವಂಥ ಶಬ್ದಗಳ ಅಡಿಯಲ್ಲಿ ನಮ್ಮ ಜನರನ್ನು ಮೂರಾಬಟ್ಟೆ ಮಾಡಲಿಕ್ಕೆ ನಮ್ಮ ವ್ಯಾಪಾರ ನಿಮ್ಗೆ ಗೊತ್ತಿದೆ. ಕಲಬುರಗಿಯಲ್ಲಿ ಎಣ್ಣೆ ಮಿಲ್ಗಳು ಮುಚ್ಚಿ ಹೋಗಿ ದಶಕಗಳೇ ಆದವು. ಎಷ್ಟು ಎಣ್ಣೆ ಮಿಲ್ಗಳಿತ್ತು ನಿಮ್ಗೆ ಗೊತ್ತು ನನಗಿಂತ ಚೆನ್ನಾಗಿ. ಇವತ್ತು ಬ್ಯಾಳಿ ಕಾರ್ಖಾನೆಗಳು ಓಸು ಮುಚ್ಚವು. 20% ಬ್ಯಾಳಿ ಕಾರ್ಖಾನೆ ಮಾತ್ರ ಇವೆ. ಎಲ್ಲ ಕಡೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಬಂದು ಕೈ ಚಾಚಿಬಿಟ್ಟಿದ್ದಾರೆ. ದೊಡ್ಡ ಬಂಡವಾಳಶಾಹಿಗಳು ಏನೂ ಇಲ್ಲ. ಉದ್ಯಮಗಳು ವ್ಯಾಪಾರಿಗಳೇನಿದಾರಲ್ಲ, ಸುಮ್ಮನೆ ಅವಕ್ಕೆ ಗೊತ್ತಾಗಲಾರ್ದಕ್ಕೆ ಈ ಕೋಮು ಬಣ್ಣ ಬಳಕೊಂಡು ಹಿಂದುತ್ವದ ಹೆಸರಿನಿಂದ ನಾವು ಉದ್ಧಾರ ಆಗ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ತೇಲ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ಗಂಜಿನೊಳಗೆ ಸಾಲ ಇರಲಾರ್ದು ಒಬ್ಬ ವ್ಯಾಪಾರಿ ಇಲ್ಲ. ಎಂಥ ಅವರಿಗೆ ಖಾಸಗಿಯಾಗಿ ಕುಂತು ಮಾತಾಡಿಸ್ರಿ, ಭಾಳ ಹೈರಾಣ ಅದರಿ, ಭಾಳ ಕಷ್ಟ ಅದರಿ ಅಂತಾರೆ. ಸುಮ್ಮನೆ ಸಾರ್ವಜನಿಕವಾಗಿ ಮಾತಾಡ್ರೆ ಇಲ್ಲ 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 ಈ ದೇಶ ಹಾಳು ಮಾಡಿದವರು ಅವರು, ಅಲ್ಪಸಂಖ್ಯಾತರು ಅವರು ಇವರು ಅಂತ ಮಾತಾಡ್ಲಿಕ್ಕಂದರೆ ಎಷ್ಟು ವಿಷಾನೀಲವನ್ನು ತುಂಬಿದ್ದಾರೆ. ಆ ವಿಷಾನೀಲವನ್ನು ಹರಡದಂತೆ ತಡೆಗಟ್ಟಲಿಕ್ಕೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಪ್ರಾಯಶಃ ನಾವು ಯಾರೂ ಇಲ್ಲಿ ಮುಂದಿನ ದಿನಗಳಲ್ಲಿ ಆರಾಮಾಗಿ ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರ ಭಾಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕರ್ನಾಟಕದಲ್ಲಿ ವಚನ ಸಾಹಿತ್ಯವನ್ನು ಮುಟ್ಟು ಮೈಲಿಗೆ ಮಾಡೋದು. ಅವರ ಸಂವಿಧಾನವನ್ನು ಅದು ನಿಷ್ಫಲಗೊಳಿಸುವಂಥದ್ದು ಹೇಳ್ತಾ ಇದ್ದಾರೆ ಅವರು. ಈ ಸಂವಿಧಾನ ನಮಗೆ ಬೇಕಾಗಿಲ್ಲ, ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಹೇಳ್ತಾ ಇದ್ದಾರೆ ಓಪನ್ ಆಗಿ. ಸಂವಿಧಾನಕ್ಕೆ ವಿರೋಧವಾದ ಕನ್ನಡ ಸೇನೆ ಸಂಘಟನೆಯ 25ನೇ ಕನ್ನಡ ಉತ್ಸವವು ಡಿಸೆಂಬರ್ 14ರಿಂದ ಡಿಸೆಂಬರ್ 18ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸೋಮನಾಥ್ ಎಲ್ ಕಟ್ಟಿಮನಿ ತಿಳಿಸಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ 14ರಂದು ಸಂಜೆ 7 ಗಂಟೆಗೆ ಅಮೋಘ ವರ್ಷ ಚಕ್ರವರ್ತಿ ಮಹಾಮಂಟಪದಲ್ಲಿ ಸಿದ್ಧಾರ್ಥ ವೃತ್ತದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಉದ್ಘಾಟಿಸಲಿದ್ದಾರೆ. ಡಿಸೆಂಬರ್ 15ರಂದು ಸಂಜೆ 7 ಗಂಟೆಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಡಿಸೆಂಬರ್ 16ರಂದು ಸಂಜೆ 7 ಗಂಟೆಗೆ ಲಿಂಗೈಕ್ಯ ಬಾಯಮ್ಮ ಕಲ್ಯಾಣರಾವ್ ಶರ್ಮಾ ಮಂಟಪದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ಸುರೇಶ್ ಎಲ್ ಶರ್ಮಾ ಅವರು ಉದ್ಘಾಟಿಸಲಿದ್ದಾರೆ. ಡಿಸೆಂಬರ್ 17ರಂದು ಸಂಜೆ 7 ಗಂಟೆಗೆ ಇಲಿಯಾಸ್ ಸೇಠ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಇನ್ನು ಡಿಸೆಂಬರ್ 18ರಂದು ಸಂಜೆ 7 ಗಂಟೆಗೆ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ನಿತಿನ್ ಗುತ್ತೇದಾರ್ ಉದ್ಘಾಟಿಸಲಿದ್ದಾರೆ ಎಂದರು. ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ, ಜಾನಪದ, ನಾಟಕೋತ್ಸವ, ಸಂಗೀತೋತ್ಸವ, ಹಾಸ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಮೊದಲನೇ ದಿನ 14/12/2024ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾಮಂಟಪದಲ್ಲಿ ಉದ್ಘಾಟನೆಯನ್ನು ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ನೆರವೇರಿಸಲಿದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ಶ್ರೀ ಯಲ್ಲಪ್ಪ ನಾಯ್ಕೋಡಿ ಪೂಜ್ಯ ಮಹಾಪೌರರು ವಹಿಸಲಿದ್ದಾರೆ. ಸಾನ್ನಿಧ್ಯವನ್ನು ಮಾತೋಶ್ರೀ ಶ್ರೀ ದಾಕ್ಷಾಯಿಣಿ ಅವ್ವ ಚೇರ್ಪರ್ಸನ್ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘ ಕಲಬುರಗಿ ಅವರು ವಹಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂಥ ಬಸವರಾಜ್ ಹೂಗಾರ್ ಅವರು, ಸಹಾಯಕ ನಿರ್ದೇಶಕರು ಶ್ರೀ ದತ್ತಪ್ಪ ಸಾಗ್ನೂರ್ ಹಾಗೂ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇಂಡಿಯನ್ ಎಕ್ಸ್ಪ್ರೆಸ್ನ ಸ್ಥಾನಿಕ ಸಂಪಾದಕರಾಗಿರುವಂಥ ಶ್ರೀ ರಾಮಕೃಷ್ಣ ಬಡಜೇಸಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೆ ಖ್ಯಾತ ಸಾಹಿತಿಗಳು ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು ಕೂಡ ಅಂದು ಆಗಮಿಸಲಿದ್ದಾರೆ. ಆ ದಿನ ಸಂಗೀತ ಸುದೇ ಕಾರ್ಯಕ್ರಮವನ್ನು ಸೂರ್ಯಕಾಂತ್ ಶಾಸ್ತ್ರಿಗಳು ದುತ್ತೂರ್ಗಾಂವ್ ಆಕಾಶವಾಣಿ ದೂರದರ್ಶನ ಎ ದರ್ಜೆ ಕಲಾವಿದರಿಂದ ನಡೆಯಲಿದೆ. ಜಾನಪದ ನೃತ್ಯ ಕುಮಾರಿ ಭಾಗ್ಯಲಕ್ಷ್ಮಿ ಮತ್ತು ತಂಡದಿಂದ, ಹಾಗೆ ಸಂಪ್ರದಾಯ ಪದಗಳು ಮತ್ತು ಶೋಭಾನೆ ಗೀತೆಗಳನ್ನು ಶ್ರೀಮತಿ ಅಂಬವ್ವ ಮತ್ತು ತಂಡದಿಂದ, ಜಾನಪದ ಗಾಯನ ಶ್ರೀಮತಿ ಶ್ರೀದೇವಿ ಅವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದು ನಡೆಯಲಿವೆ. ಎರಡನೇ ದಿನ ರವಿವಾರ ದಿನಾಂಕ 15/12/2024ರಂದು ಸಂಜೆ 7 ಗಂಟೆಗೆ ಕಾರ್ಯಕ್ರಮವನ್ನು ಶ್ರೀ ಅಲ್ಲಂಪ್ರಭು ಪಾಟೀಲ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ರಾಜಶೇಖರ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳು ದೊಡ್ಡಪ್ಪಗೌಡ ಪಾಟೀಲ್ ನರ್ಬೋಳಿ ಅವರು ಹಾಗೂ ಸತೀಶ್ ಗುತ್ತೇದಾರ್, ಇನ್ನಿತರೆ ಮಹನೀಯರು ಮತ್ತು ಗಣ್ಯರು ಈ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಸಂಗೀತ ಗಾಯನ ದತ್ತರಾಜ್ ಕಲ್ಶೆಟ್ಟಿ ಮತ್ತು ತಂಡದಿಂದ, ವೈದ್ಯಮ ಮತ್ತು ನಮ್ಮ ಸ್ಥಳೀಯ ಕಲಾವಿದರಾಗಿರುವಂಥ ಗುಣವಂತ್ ಹುಗ್ಗೆ ಅವರಿಂದ ಮಿಮಿಕ್ರಿ ಮತ್ತು ಗೊಂಬೆ ಆಟ ಒಂದು ಕಾರ್ಯಕ್ರಮ ನಡೆಯಲಿದೆ. ರಸಮಂಜರಿ ಕಾರ್ಯಕ್ರಮ. ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಾಜಗಳ ನಡುವೆ ಅಪನಂಬಿಕೆ ಬಿತ್ತುವಂತಹ ವಾತಾವರಣ ಸೃಷ್ಟಿಸಿದೆ. ಇದೆಲ್ಲ ಸ್ವಾಮೀಜಿಗೆ ಬೇಕಿತ್ತ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪ್ರಶ್ನಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೀಸಲಾತಿಯಲ್ಲಿ 2A ಪಟ್ಟಿ ಈಗ ತುಂಬಿ ಹೋಗಿದೆ. ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವ ಪಂಚಮಸಾಲಿ ಸಮುದಾಯದವರಿಗೂ ಈ ಬಗ್ಗೆ ಗೊತ್ತಿಲ್ಲ. ಅತ್ತ ಕಡೆ ಕುರುಬರಿಗೂ ಗೊತ್ತಿಲ್ಲ. 2A ವರ್ಗವನ್ನು ಈಗಾಗಲೇ ಆಕ್ರಮಿಸಿಕೊಂಡಾಗಿದೆ. 45ಕ್ಕೂ ಹೆಚ್ಚು ಜಾತಿಗಳು ಈಗಾಗಲೇ 2A ಮೀಸಲಾತಿಯಲ್ಲಿ ಸೇರ್ಪಡೆಯಾಗಿವೆ. ಆದರೆ ಅವುಗಳನ್ನು ಪುನರ್ ಸಮೀಕರಣ ಮಾಡಬೇಕು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗಮನ ಕೊಡಬೇಕು. ಬರೀ ಭಾಷಣ ಮಾಡಿದ್ರೆ ಸಾಲದು. ಪುನರ್ ಸಮೀಕರಣದ ಬಳಿಕ 2A ಪಟ್ಟಿಗೆ ಹೊಸದಾಗಿ ಸೇರಿಸಬೇಕು. ಅಲ್ಲಿಯವರೆಗೆ ಸೇರಿಸಲು ಸಾಧ್ಯವಿಲ್ಲ ಎಂದರು. 2A ಕತೆ ಇಲ್ಲ, ಮುಗಿದೋಗಿದೆ. 2A ಪಂಚಮಸಾಲಿಗಳಿಗೂ ಗೊತ್ತಿಲ್ಲ, ಕುರುಬರಿಗೂ ಗೊತ್ತಿಲ್ಲ. ಎಲ್ಲಿದೆ ರೀ 2A? 2Aನ ಆಕ್ರಮಿಸ್ಕೊಂಡು ಆಗೋಯ್ತು. ಆಗಲೇ
ಯಾರು ಬಸವರಾಜ ಬೊಮ್ಮಾಯಿ ಅವು CM ಅವು ಯಡಿಯೂರಪ್ಪ ಬಂದು ಎಲ್ಲಿ? ಅರೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರೆಲ್ಲ 2A ನಲ್ಲಿದ್ದಾರೆ. ಸಾದರ ಲಿಂಗಾಯತರು ಹಾಗಾಗಿ ಹಿಂದೂ ಸಾದರ ಅಂತ ಬರ್ಸ್ಕೊಂಡಿದ್ದಾನೆ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಲುಕ್ ಇನ್ ಟು ಆಲ್ ದೀಸ್ ಥಿಂಗ್ಸ್. ವಾಟ್ ಸಾರ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಯು ಆರ್? ಇದೆಲ್ಲ ನೋಡ್ಬೇಕು ಸ್ವಾಮಿ. ಇದನ್ನು ಎಷ್ಟು ಸತಿ ಹೇಳೋದು ನಿಮಗೆ? ಸುಮ್ಮನೆ ಬರೀ ಭಾಷಣ ಮಾಡೋದು. 2A ಮುಗಿದೋಗಿದೆ, ಏನೂ ಇಲ್ಲ ಅಲ್ಲಿ. ಸ್ವಾಮಿ ಹೌದು, ದಾವಣಗೆರೆ ಸರಿ. ಏನಾಗಿದೆ ಅಂದರೆ ಯಾರ್ಯಾರೋ ತಗೋತಾ ಇದ್ದಾರೆ 2A ಸರ್ಟಿಫಿಕೇಟ್ನ. ಸರ್ಕಾರ ಅದು ಯಾವ ರಿವ್ಯೂ ಇಲ್ಲ ಒಂದು ಅದಕ್ಕೆ. ಸೊ ನೋಡಿ ಸರ್, 90 ವೀರಪ್ಪ ಮೊಯ್ಲಿ 89 ಆಯಿತಾ? ಇದು ಯಾವಾಗ ವೀರಪ್ಪ ಮೊಯ್ಲಿ ಇದ್ದಾಗಲೇ ಕ್ಯಾಪ್ ಹಾಕೋದು. ವೀರಪ್ಪ ಮೊಯ್ಲಿ ಗಲಾಟೆ ಮಾಡಿ ಹೆದರಿಸ್ಬಿಟ್ಟು 73% ಮಾಡಿಸ್ಬಿಟ್ರು. ದೇವೇಗೌಡರು ಅವರೆಲ್ಲ ಗಲಾಟೆ ಮಾಡಿಬಿಟ್ಟು ಕೊನೆಗೆ ಎಲ್ಲಿ ಬಂತು? ದ ಸುಪ್ರೀಂ ಕೋರ್ಟ್ ಆರ್ಡರ್ ಇಟ್ ಶುಡ್ ನಾಟ್ ಎಕ್ಸೀಡ್ 50% ದ ರಿಸರ್ವೇಷನ್. ಆಗ ಮತ್ತು ವಾಪಸ್ ಬಂತು, ಕ್ಯಾಬಿನೆಟಿಗೆ ಬಂತು, ಯಾವ್ಯಾವ ಉಂಟು. ದೊಡ್ಡ ಗಲಾಟೆ ಆಯಿತು. ಆವಾಗ ನನಗೆ ಬಿಸಾಕು ಮೊಯ್ಲಿಯವರು, ವಿಶ್ವನಾಥ್ ನೀವೆಲ್ಲ ಕೂತ್ಕೊಂಡು ಮಾಡಿರಿ ನಾವು. ಎಸ್ ಅವತ್ತು 15 ಕಮ್ಯುನಿಟಿಗಳನ್ನ 2A ಇರಲಾಯ್ತು ಅವತ್ತು. ಇವತ್ತು 40-50 ಸೇರ್ಕೊಂಡ್ಬಿಟ್ಟಿದ್ದಾವೆ. ಇವತ್ತು 40-50 ಸೇರ್ಕೊಂಡ್ಬಿಟ್ಟು ಸರ್ಕಾರ ಅದನ್ನು ರಿವ್ಯೂ ಮಾಡಬೇಕು. ದಿ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಆ್ಯಂಡ್ ದ ವಾಟ್. ಅಯ್ಯೋ ನಾನು ಅದನ್ನೇ ನಮ್ಮ ಬರೀ ಭಾಷಣ ಮಾಡಿ ಯಾರಪ್ಪ ನಮ್ಮ ಮಹಾದೇವಪ್ಪ ಬರೀ ಅಂಬೇಡ್ಕರು ಕಾನ್ಸ್ಟಿಟ್ಯೂಷನ್ಲಪ್ಪ. ಅದು ಹೇಗೆ ಇಂಪ್ಲಿಮೆಂಟೇಷನ್ ಹೆಂಗಾಗ್ತಾ ಇದೆ ಇವತ್ತು? ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಂಥ ಮೀಸಲಾತಿ ಅಂಬೇಡ್ಕರ್ ಅವರು ನಮಗೆ ಧೂಳಿಪಟ ಆಗೋಗಿದೆ. ಐ ಜಪಾನ್ ದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಪ್ಲೀಸ್ ಲುಕ್ ಇನ್ ಟು ಇಟ್, ಗೋ ರಿವ್ಯೂ ಇಟ್. ಯಾರ್ಯಾರು ತೊಗೊಂಡಿರೋ ತೆಗೆದು ಹೊರಗಾಕ್ರಿ ತೊಗೊಂಬಂದು. ನಿಮ್ಗೆ ಆ ತಾಕತ್ತಿಲ್ವ ನಿಮಗೆ? ಬರೀ ಭಾಷಣ ಮಾಡೋಕ್ಕೆ ಮಂತ್ರಿಗಳಲ್ಲಪ್ಪ. ಯು ಮಸ್ಟ್ ವರ್ಕ್ ವಿತ್ ಆಲ್ ಮೀನ್ಸ್. ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಎಲ್ಲರೂ ಸೇರಿಕೊಂಡು ಬಸವಣ್ಣನ ಕೊಲ್ತಾ ಇದ್ದೀವಿ ನಾವು. ಎಲ್ಲರೂ ಸೇರಿಕೊಂಡು ಬಸವಣ್ಣನ ಇದೇನಾಗಿದೆ? ನಮ್ಮೆಲ್ಲ ಮಠಾಧಿಪತಿಗಳು ನೋಡಿ, ಬಸವಣ್ಣವರು ಯಾರೂ ಕಣ್ಣೆತ್ತಿ ನೋಡಿದ ಕೇರಿಗೆ ಹೋಗಿ ಸಹಪಂಕ್ತಿ ಭೋಜನ ಊಟ ಮಾಡಿದ್ರು. ಅವರು ಆ ಜನ ಮೆಚ್ಚಿ ಅವರ ನಡವಳಿಕೆಯನ್ನು, ಅವರ ಮೈ ತೊಗಲನ್ನೇ ಮೆಟ್ಟು ಮಾಡಿಕೊಟ್ರು. ಮೆಟ್ಕೊಳ್ಳಿ ಸ್ವಾಮಿ, ಮೆಟ್ಟಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೇರಳದ ಸಿಎಂ ಅಥವಾ ಕನ್ನಡಿಗರ ಸಿಎಂ ಎಂಬ ಬಗ್ಗೆ ರಾಜ್ಯದ ಜನರಿಗೆ ಅನುಮಾನ ಮೂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿ ನಡೆಸಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾತನಾಡಿದ ಅವರು, ಕೇರಳ ಸಿಎಂಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿ, ಮಳೆಗೆ ನಮ್ಮ ರಾಜ್ಯದಲ್ಲಿ ಅನೇಕ ಬಡವರು ಮನೆ ಕಳೆದುಕೊಂಡಿದ್ದಾರೆ. ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಆದರೆ ಗಾಂಧಿ ಕುಟುಂಬವನ್ನ ಖುಷಿಪಡಿಸಲು ಕೇರಳ ರಾಜ್ಯದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಖುಷಿಪಡಿಸಲು ಅಲ್ಲಿ ಬಡವರಿಗೆ ಮನೆ ಕಟ್ಟಿಸುವುದಾಗಿ ಹೇಳಿದ್ದಾರೆ ಎಂದು ಕಿಡಿಕಾರಿದರು. ಪಾಪ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ನಮಗೆ ಅನುಮಾನ ಆಗ್ತಾ ಇದೆ. ಇವರು ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು ಕನ್ನಡ ನಾಡಿನ ಮುಖ್ಯಮಂತ್ರಿಗಳು ಅಂತೇಳಿ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಇವತ್ತಿಲ್ಲಿ ಬಡವರು ಮನೆ ಕಳ್ಕೊಂಡಿದ್ದಾರೆ. ಮಳೆ ಜಾಸ್ತಿ ಆದಾಗ, ಹಿಂದೆ ಯಡಿಯೂರಪ್ಪನವರು BJP ಸರ್ಕಾರ ಇದ್ದಾಗ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಬಡವ್ರು ಮನೆ ಕಳ್ಕೊಂಡ್ರೆ. ಇವ್ರ ಯೋಗ್ಯತೆಗೆ 1 ಲಕ್ಷನೂ ಕೂಡ ಕೊಡ್ತಾ ಇಲ್ಲ. ಆದರೆ ಪಕ್ಕದ ಕೇರಳದ ರಾಜ್ಯದಲ್ಲಿ ಗಾಂಧಿ ಕುಟುಂಬಕ್ಕೆ ಖುಷಿ ಪಡಿಸೋದಕ್ಕೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಖುಷಿ ಪಡಿಸೋದಕ್ಕೆ ಅಲ್ಲಿ ಬಡವರಿಗೆ ಮನೆ ಕಟ್ಸ್ಕೊಡ್ತೇವೆ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್,
ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು.
ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.